ಪರೀಕ್ಷೆಗೆ ಯಾವುದೋ ಪರೀಕ್ಷೆಗೆ ತಯಾರಾಗ್ತಾ ಇರುವಂಥ ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ ನೀವು ಎಕ್ಸ್ಟ್ರಾ ಕೇರ್ ಮಾಡ್ತಾ ಇರ್ತೀರಿ. ಮಕ್ಕಳು ಓದ್ತಾ ಇದ್ದಾರೋ ಇಲ್ವೋ, ಪ್ರಿಪೇರ್ ಆಗ್ತಾ ಇದ್ದಾರೋ ಇಲ್ವೋ, ಪರೀಕ್ಷೆ ಸಿದ್ಧತೆ ತಯಾರಿ ಹೆಂಗಿದೆ, ಬರೀ ನೀವು ಮಕ್ಕಳ ಕಡೆ ಅಷ್ಟೇ ಗಮನ ಕೊಟ್ಟಿರ್ತೀರಿ. ಪರೀಕ್ಷೆ ನಡೆಸ್ತಾ ಇರುವ ಏಜೆನ್ಸಿ ಸರಿಯಾಗಿ ಪ್ರಿಪೇರ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ನೋಡಬೇಕಿನ್ನು ಮುಂದೆ. ನೀಟ್ ಎಕ್ಸಾಮು 3ನೇ ತಾರೀಕು ಆಗಿದೆ. ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅನ್ನೋದು 6ನೇ ತಾರೀಕು ಕನ್ಫರ್ಮ್ ಆಯಿತು. ಕೇಂದ್ರ ಸರ್ಕಾರ ಘೋಷಣೆ ಮಾಡಿಬಿಡ್ತು ಮೇ 21ನೇ ತಾರೀಕು ಇನ್ನೊಂದು ಸಲ ಎಕ್ಸಾಮು ಅಂತ. ಜೂನ್ 21ನೇ ತಾರೀಕು ಇನ್ನೊಂದು ಸಲ ಎಕ್ಸಾಮು ಅಂತ. 4 ಜನ ಮಕ್ಕಳ ನೇಣಾಕಂಡು ಸತ್ತೋಗ್ಬಿಟ್ಟಿದ್ದಾರೆ. ಮನೇಲಿ ಹೇಳ್ಕೊಂಡಿದ್ರಂತೆ ತುಂಬ ಚೆನ್ನಾಗಾಗಿದೆ ಎಕ್ಸಾಮ್, ಒಳ್ಳೆ ರ್ಯಾಂಕಿಂಗ್ ಬರುತ್ತೆ, ನಮ್ಮದು ಒಳ್ಳೆ ರ್ಯಾಂಕಿಂಗ್ ಬರುತ್ತೆ ಅಂತ ಹೇಳ್ಕೊಂಡಿದ್ರಂತೆ. ಈಗ ಎಕ್ಸಾಮಿನೇಷನ್ ಅಂದ ತಕ್ಷಣ ಡಿಪ್ರೆಷನ್ಗೆ ಹೋದಂಗೆ ಹೋಗ್ಬಿಟ್ಟಿದ್ದಾವೆ. ರಿತಿಕ್ ಮಿಶ್ರಾ ಅಂತ ಉತ್ತರ ಪ್ರದೇಶದ ಲಖೀಂಪುರ್ ಖೇರಿಯ ಹುಡುಗ, 21 ವರ್ಷ ವಯಸ್ಸು. ಪ್ರದೀಪ್ ಮೇಘವಾಲ್ 22 ವರ್ಷ, ರಾಜಸ್ಥಾನದಲ್ಲಿ. ಗೋವಾದಲ್ಲೊಬ್ಬ 17 ವರ್ಷದ ಹುಡುಗ ಅಂತ ಹೇಳ್ತಾ ಇದ್ದಾರೆ, ವಿವರಗಳ ಗೊತ್ತಿಲ್ಲ. ದೆಹಲಿಯಲ್ಲೊಬ್ಬ 22 ವರ್ಷದ ಹುಡುಗ ಅಂತ ಹೇಳ್ತಾ ಇದ್ದಾರೆ. ದೆಹಲಿಯ ಹುಡುಗನಿಗೆ ಲಾಸ್ಟ್ ಟೈಮ್ 4 ಮಾರ್ಕ್ಸ್ನಲ್ಲಿ ಮಿಸ್ ಆಗಿತ್ತಂತೆ ಸೀಟು. ಈ ಸಲ ಮನೇಲಿ ಹೇಳ್ಕೊಂಡಿದ್ದಂತ, ಅವ್ನು ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ, ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಅಂತ ಹೇಳ್ಕೊಂಡಿದ್ದಂತೆ. ಎಕ್ಸಾಮ್ ಚೆನ್ನಾಗಾಗಿದೆ, ಒಳ್ಳೆ ರ್ಯಾಂಕಿಂಗ್ ಬರುತ್ತೆ ಅಂದಿದ್ದಂತೆ. ಒಂದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋದೊಂದು ಏಜೆನ್ಸಿ ನಡೆಸತ್ರಿ, ಸರ್ಕಾರದ ಭಾಗ. ಆ ಏಜೆನ್ಸಿ ನಡೆಸೋ ಪರೀಕ್ಷೆ ಇದು ನೀಟು. ಆ ಏಜೆನ್ಸಿ ಕ್ವಶನ್ ಪೇಪರ್ಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅನ್ನುವ ಏಕೈಕ ಕಾರಣಕ್ಕಾಗಿ ದೇಶದ ತುಂಬ 23 ಲಕ್ಷ ಮಕ್ಕಳು ಇದನ್ನು ಅನುಭವಿಸಬೇಕು. ಕರ್ನಾಟಕದಲ್ಲಿ 1,40,000 ಮಕ್ಕಳು ಎಕ್ಸಾಮ್ ಬರೀಬೇಕಂತೆ. ಯಾರದೋ ತಪ್ಪು, ಯಾರಿಗೆ ಬರೆ? ಇದರ ಕಿಂಗ್ ಪಿನ್ ಸಿಕ್ಕಾಕಣ್ಣಂತ ಇವತ್ತು ಪ್ರೊಫೆಸರ್ ಕುಲಕರ್ಣಿ ಅಂತ, PV ಕುಲಕರ್ಣಿ, ಮಹಾರಾಷ್ಟ್ರದ ಪುಣೆಯಲ್ಲಿ. ಈತನೇ ನೀಟ್ ಹಗರಣದ ಕಿಂಗ್ ಪಿನ್. ಪುಣೆಯಲ್ಲಿ ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ದ ಈತ. ಕಿಂಗ್ ಪಿನ್ ಅಂದರೆ ಇವನ ಹತ್ರ ಕ್ವಶನ್ ಪೇಪರ್ ಮೊದಲು ಬಂದಿರಬೇಕು. ಹೆಂಗೆ ಬಂತು ಈತನ ಹತ್ರ? ಲಾತೋರ್ನಲ್ಲಿ ಹಿರಿಯ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದ ವ್ಯಕ್ತಿ PV ಕುಲಕರ್ಣಿ 4 ವರ್ಷಗಳ ಹಿಂದೆ ರಿಟೈರ್ಡ್ ಆದ. ಈ ನೀಟ್ ಕ್ವಶನ್ ಪೇಪರ್ ಪ್ರಿಪೇರ್ ಆಗುವ ಪ್ರೊಸೆಸ್ಸನ್ನು ಡೇ 1 ಹೇಳಿದ್ದೆ ನಾನು. ಬೇರೆ ಬೇರೆ ಪ್ರೊಫೆಸರ್ಗಳ ಗುಂಪುಗಳು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿ ಕೊಡ್ತವೆ. ಅವುಗಳ ಪೈಕಿ ಯಾವ ಪ್ರಶ್ನೆ ಪತ್ರಿಕೆ ಫೈನಲಿ ಸೆಲೆಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಅಂತ. ಹಾಗೆ ಒಂದು ಕ್ವಶನ್ ಪೇಪರ್ ತಯಾರು ಮಾಡಿದ ಟೀಮ್ನಲ್ಲಿ ಈ PV ಕುಲಕರ್ಣಿ ಇದ್ದ, ರಿಟೈರ್ಡ್ ಪ್ರೊಫೆಸರು ಈತ ಇದ್ದ. ತಾನು ಯಾವ ಕ್ವಶನ್ ಪೇಪರನ್ನು ತಯಾರು ಮಾಡಿ ಈತ NTAಗೆ ಕೊಟ್ಟಿದ್ನೋ ಆ ಕ್ವಶನ್ ಪೇಪರ್ನ ಮಕ್ಕಳಿಗೆ ಕೊಟ್ಟ. ತಾನು ತಯಾರು ಮಾಡಿ ಕೊಟ್ಟಿದ್ದೇ ಫೈನಲಿ ಬರುತ್ತೆ ಅನ್ನುವುದು ಈತನಿಗೆ ಖಚಿತವಾಗಿತ್ತಾ? ಹೆಂಗೆ ಖಚಿತವಾಗಿತ್ತು? ಖಚಿತವಾಗಿತ್ತು ಅನ್ನೋದಾದರೆ ಹಗರಣದ ವಾಸನೆ NTA ಬುಡುಕು ಬಂದು ನಿಂತ್ಕೊಳ್ಳುತ್ತೆ. ಖಚಿತವಾಗಿರಲಿಲ್ಲ ಅನ್ನೋದಾದರೆ ದೊಡ್ಡ ಮೊತ್ತಕ್ಕೆ ಆ ಕ್ವಶನ್ ಪೇಪರ್ನ ಈತ ಮಾರಾಟ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಯಿತು? ಎಲ್ಲ ತನಿಖೆ ಆಗಬೇಕು. ಈತ ಒಂದು ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ದ, ಮನೇಲೇ ನಡೆಸ್ತಾ ಇದ್ದ. 2 ಏಜೆಂಟರ್ಗಳಿಗೆ ದೊಡ್ಡ ಮೊತ್ತಕ್ಕೆ ಈತ ಆ ಕ್ವಶನ್ ಪೇಪರ್ಗಳನ್ನು ಮಾರಾಟ ಮಾಡ್ದ. ಧನಂಜಯ್ ಲೋಖಂ ಮತ್ತು ಮನೀಶ್ ವಾಘ್ಮರೆ. ಈ ಏಜೆಂಟ್ರು ಈತನಿಂದ ದುಡ್ಡು ಕೊಟ್ಟು ಕ್ವಶನ್ ಪೇಪರ್ ತಗೊಂಡು ಮಹಾರಾಷ್ಟ್ರದಾದ್ಯಂತ ಕಾಸಿಗೊಂದು ಕಜ್ಜಾಯಕ್ಕೊಂದು ಮಾರ್ಕೊಂಬಂದುಬಿಟ್ರು. ಒಬ್ಬೊಬ್ಬರನ್ನೇ ಹಿಡಿತಾ ಹೋದಂಗೆ ಮೂಲ ಈ PV ಕುಲಕರ್ಣಿಯಿಂದಾನೇ ಲೀಕ್ ಆಗಿದ್ದು ಅನ್ನೋದು ಬಯಲಿಗೆ ಬಂದಿದೆ. ಈತನ ಬಂಧನದಿಂದಾಗಿ ಬಂಧಿತರ ಸಂಖ್ಯೆ 8ಕ್ಕೇರಿದೆ. 8 ಜನ ಅರೆಸ್ಟ್ ಮಾಡ್ದಂಗಾಯ್ತು. ಈಗ ಧರ್ಮೇಂದ್ರ ಪ್ರಧಾನ್ ಡೇ 1 ಉತ್ತರನೇ ಕೊಡಲಿಲ್ಲ ನೋಡಿ, ಪ್ರಶ್ನೆಗಳಿಗೆ ಉತ್ತರನೇ ಕೊಡಲಿಲ್ಲ. ಈಗ ಏನಂತೆ, ಎಕ್ಸಾಮ್ ಮಾಫಿಯಾ ವಿರುದ್ಧ ಹೋರಾಡಬೇಕಾಗಿದೆ, ಎಕ್ಸಾಮ್ ಮಾಫಿಯಾ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಅಂದರು.
ಈ ಜ್ಞಾನೋದಯವಾಗುವುದಕ್ಕೆ ತಮಗೆ 11 ವರ್ಷಗಳ ಬೇಕಾದವು. 4 ಮಕ್ಕಳು ಸೂಸೈಡ್ ಮಾಡ್ಕೊಂಡ ನಂತರ. ಕೇಳಿಸ್ಕೊಳ್ಳಿ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಭ್ರಷ್ಟ ವ್ಯವಸ್ಥೆಯಿಂದ 4 ಮಕ್ಕಳು ಕೊಲ್ಲಲ್ಪಟ್ಟರು ಅಂತ. ಮೋದಿಜಿ ಇನ್ನೆಷ್ಟು ಬಲಿಬೇಕು? ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಪ್ರಶ್ನೆ ಇದು. ಇನ್ನು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಲ್ಲ. 21 ವರ್ಷದ ರಿತಿಕ್ ಮಿಶ್ರಾನ ಕೊನೆಯ ಮಾತುಗಳಿವು. ಇನ್ನು ಮುಂದೆ ಎಕ್ಸಾಮ್ ಇಲ್ಲ ಅಂತ ಹೇಳಿ ಆತನ ಎಣಕಣ್ಣಂತೆ ರಿತಿಕ್ ಮಿಶ್ರಾ. 3ನೇ ಸಲ ನೀಟ್ ಪರೀಕ್ಷೆಗೆ ಹಾಜರಾಗಿದ್ದ ರಿತಿಕ್ ಪರೀಕ್ಷೆ ರದ್ದಾದ ಬೆನ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡ. ಗೋವಾದಲ್ಲೂ ಸಹ ನೀಟ್ ಆಕಾಂಕ್ಷಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಮಕ್ಕಳು ನೀಟ್ ಪರೀಕ್ಷೆಯಲ್ಲಿ ಸೋತಿಲ್ಲ, ಅವರು ಭ್ರಷ್ಟ ವ್ಯವಸ್ಥೆಯಿಂದ ಕೊಲ್ಲಲ್ಪಟ್ಟರು. ಇದು ಆತ್ಮಹತ್ಯೆಯಲ್ಲ, ಇದು ವ್ಯವಸ್ಥೆ ಮಾಡಿದ ಕೊಲೆ ಅಂದರು ರಾಹುಲ್ ಗಾಂಧಿ. ಅನ್ಡೌಟೆಡ್ಲಿ ವ್ಯವಸ್ಥೆ ಮಾಡಿದ ಕೊಲೆ ಇವೆಲ್ಲ. 2015ರಿಂದ 2026ರವರೆಗೆ 148 ಪರೀಕ್ಷಾ ಹಗರಣಗಳು ನಡೆದಿದ್ದಾವೆ. 87 ಎಕ್ಸಾಮ್ಗಳ ರದ್ದಾಗಿದ್ದಾವೆ. 9 ಕೋಟಿ ಮಕ್ಕಳ ಭವಿಷ್ಯದ ಮೇಲೆ ಎಫೆಕ್ಟ್ ಆಗಿದೆ. 148 ಪರೀಕ್ಷಾ ಹಗರಣದಲ್ಲಿ ಕೇವಲ ಒಂದರಲ್ಲಿ ಮಾತ್ರ ಶಿಕ್ಷೆಯಾಗಿರೋದು. CBI 17 ಕೇಸು, EDI 11 ಕೇಸು ತನಿಖೆ ಮಾಡಿವೆ, ಯಾರಿಗೂ ಶಿಕ್ಷೆಯಾಗಿಲ್ಲ. ನೀಟ್ ಮತ್ತು ಇತರ ವೈದ್ಯಕೀಯ ಪರೀಕ್ಷೆಗಳಲ್ಲಿ 15 ಹಗರಣಗಳಾಗಿದ್ದಾವೆ. ಈ ಹಗರಣಗಳಲ್ಲಿ ಒಬ್ಬ ಅಧಿಕಾರಿ, ಸಚಿವರು ರಾಜೀನಾಮೆ ಕೊಡಲಿಲ್ಲ. ಆದರೆ ಕಳ್ಳತನವನ್ನು ಸಂಘಟಿಸುವವರಿಗೆ ಬಹುಮಾನ ನೀಡಲಾಗುತ್ತೆ. ಪರೀಕ್ಷೆ ಬರೆದ ಮಕ್ಕಳು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅಂತಂದಿದ್ದಾರೆ ರಾಹುಲ್ ಗಾಂಧಿ. ನೋಡಿ, ಡೇ 1 ತುಂಬ ಜನರಿಗೆ ಅನ್ನಿಸ್ತು. 3ನೇ ತಾರೀಕು ಪರೀಕ್ಷೆ ಬರೆದಿದ್ದರೆ ಅದು ಎಕ್ಸಾಮ್ ಲೀಕ್, ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟಿದೆ, ಜೂನ್ 21ಕ್ಕೆ ಇನ್ನೊಂದು ಸಲ ಬರೆದು ಬಿಡಿ ಅಂತ ಸರ್ಕಾರ. ಅದರ ಬೆನ್ನಿಗೆ ಇನ್ನೊಂದು ಮಾತೇನು ಬಂತು, ಎಕ್ಸಾಮ್ ಫೀಸ್ ಏನು ಮತ್ತೆ ಕಟ್ಟಬೇಕಾಗಿಲ್ಲ, ಪರೀಕ್ಷೆ ಫೀಸ್ ಮತ್ತೇನು ಕಟ್ಟಬೇಕಾಗಿಲ್ಲ. ಯಾವ್ಯಾವ ಸೆಂಟ್ರ್ನಲ್ಲಿ ಬರೆದಿದ್ರು ಮುಂಚೆ ಅಲ್ಲಿಗೆ ಹೋಗಿ ಇನ್ನೊಂದು ಸಲ ಬರೆದು ಬಿಡಿ ಅಂತ. ಪ್ರಶ್ನೆ ಎಕ್ಸಾಮ್ ಫೀಸ್ದು ಒಂದೇ ಅಲ್ಲ ಸರ್. ಮಕ್ಕಳು ಯಾವ್ಯಾವ ಪರಿಸ್ಥಿತಿಲಿ ಈ ಪರೀಕ್ಷೆಗೆ ಪ್ರಿಪೇರ್ ಆಗಿರ್ತಾರೆ ಅನ್ನೋದ್ರ ಅಂದಾಜಾದರೂ ಇದೆಯಾ? ಇವರು ಇರೋದು ಒಂದು ಕಡೆ, ಎಕ್ಸಾಮ್ ಸೆಂಟ್ರಿನೆಲ್ಲೋ ಒಂದು ಕಡೆ ಇರುತ್ತೆ. ಖಾನ್ ಸರ್ ಮಾತಾಡಿದ್ದಾರೆ ಅದನ್ನು. ಬೆಳತನಕ ಜರ್ನಿ ಮಾಡ್ಕೊಂಡು ಹೋಗ್ತವೆ ಮಕ್ಕಳು. ಕೆಲವೊಂದು ಕಡೆ ಬಸ್ಸು, ಟ್ರೇನು ಲೇಟ್ ಆಗಿಬಿಟ್ರೇನು ಅಂತ ಹಿಂದಿನ ದಿವಸ ರಾತ್ರಿ ಹೋಗಿ ರೀಚ್ ಆಗ್ತಾರೆ. ನೀಟ್ ಪರೀಕ್ಷೆ ಬರೀಬೇಕು ಅಂತ ಬಂದಿರುವಂಥ ಎಲ್ಲ ಮಕ್ಕಳಿಗೂ ಪೋಷಕರು ಕಾರ್ನಲ್ಲಿ ಕರ್ಕೊಂಬಂದರು, ಯಾವುದೋ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡಿಟ್ರು. ಮಗು ಕಣ್ತುಂಬ ನಿದ್ದೆ ಮಾಡಿ ಬೆಳಗ್ಗೆದ್ದು ಒಂದು ಸಲ ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಹೋಯ್ತು. ಆ ಪರಿಸ್ಥಿತಿ ಇರೋದಿಲ್ಲ. ರೈಲ್ವೆ ಸ್ಟೇಷನ್ನಲ್ಲಿ ತಲೆಗೆ ಬ್ಯಾಗ್ ಇಟ್ಕೊಂಡು ಪೇಪರ್ ಹಾಸ್ಕೊಂಡು ಮಲ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಬರ್ತವೆ ಬೆಳಗ್ಗೆ. ಎಕ್ಸಾಮ್ ಫೀಸ್ ಇನ್ನೊಮ್ಮೆ ಕಟ್ಟಬೇಕಾಗಿಲ್ಲ ಅಂದ ಮಾತ್ರಕ್ಕೆ ರಿಲೀಫ್ ಕೊಟ್ರಿ ಅಂತಲ್ಲ ಅದು. ಕೇಳಿಸ್ಕೊಳ್ಳಿ, ಆ ಖಾನ್ ಸರ್ ಮಾತಾಡಿರೋದು ಸತ್ಯ ಅಲ್ವಾ ಇವ್ರು ಹೇಳಿದ್ದು? ಹಳ್ಳಿ ಕಡೆ ಪರಿಸ್ಥಿತಿ ಹೆಂಗಿದೆ ಅಂದರೆ, ಗಂಡು ಮಕ್ಕಳಾದರೆ ಇನ್ನೊಂದು ಸಲ ಎಕ್ಸಾಮ್ ಬರೆಯಪ್ಪ ಟ್ರೈ ಮಾಡು, ಹೆಣ್ಣು ಮಕ್ಕಳಾದರೆ ಮದುವೆ ಮಾಡಿಬಿಡ್ತಾರೆ ರೀ. ಕೇಳೋದಕ್ಕೆ ಆಶ್ಚರ್ಯ ಅನ್ನಿಸ್ಬಹುದು. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ತನಕ ಆಗುತ್ತದು. ಭಾರತದ ಹಲವು ರಾಜ್ಯಗಳಲ್ಲಾಗುತ್ತೆ. ಅವ್ರು ಎಕ್ಸಾಮಿಗೆ ಕಟ್ಟದಾಗಲೇ ಶುರುವಾಗಿರುತ್ತೆ ಅವ್ರಿಗೆ, ಏನು ಓದಿ ಉದ್ಧಾರ ಆಗ್ತಿ, ಓದಿ ಉದ್ಧಾರ ಆಗ್ತಿ ಅಂತ. ಮಕ್ಕಳ ಜೀವನ ಬದಲಿಸ್ಬಿಡ್ತವೆ ಇಂಥವೆಲ್ಲ. ನೋಡೋಣ, 8 ಜನ ಅರೆಸ್ಟ್ ಆಗಿದ್ದಾರಲ್ಲ, ವಿಲ್ ಫಾಲೋ ದಿಸ್ ಕೇಸ್ ಅಪ್. ಯಾವಾಗ ಬೇಲಾಗುತ್ತೆ ಇವರಿಗೆ, ಎಲ್ಲಿ ಕೇಸ್ ನಡೆಯುತ್ತೆ, ಎಷ್ಟು ದಿವಸ ಕೇಸ್ ನಡೆಯುತ್ತೆ, ಶಿಕ್ಷೆ ಆಗುತ್ತಾ ಆಗೋದಿಲ್ವಾ, ಎಷ್ಟು ಶಿಕ್ಷೆ ಆಗುತ್ತೆ, ಲೆಟ್ ಅಸ್ ಸಿ. ನನ್ನ ಪ್ರಕಾರ ಈ ನೀಟ್ ಎಕ್ಸಾಮ್ ಬರೆದಿದ್ದ ಮಕ್ಕಳ ಪೈಕಿ 1,000-2,000 ಮಕ್ಕಳನ್ನ ಒಂದು ಕಡೆ ಒಂದು ಗ್ರೌಂಡಲ್ಲಿ ಸೇರೋದಕ್ಕೆ ಹೇಳಿ ಅವರ ಕೈಗೆ ಒಪ್ಪಿಸಿ, ಇವರೇ ನೋಡ್ರಪ್ಪ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದು, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತೇಳಿ ವಾಪಸ್ ಹೋಗ್ಬಿಡ್ಬೇಕು CBIನವರು. ಅದೇ ಇವರಿಗೆ ಸರಿಯಾದ ಶಿಕ್ಷೆ. ಮುಂದಿನ ಸುದ್ದಿಗೆ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು 5 ದಿನಗಳ ವಿದೇಶ ಪ್ರವಾಸದ ಭಾಗವಾಗಿ ಇವತ್ತು ನೆದರ್ಲ್ಯಾಂಡ್ಗೆ ತಲುಪಿದ್ರು. ನೆನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿದ್ದರು. 5 ದೇಶಗಳ 6 ದಿನಗಳ ಪ್ರವಾಸ ಇದು. 5 ದೇಶಗಳ ಪೈಕಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದೇ ಅರಬಿಕ್ ರಾಷ್ಟ್ರ, ಉಳಿದಿದ್ದೆಲ್ಲವೂ ಯುರೋಪಿಯನ್ ರಾಷ್ಟ್ರಗಳೇ.
ನೆದರ್ಲ್ಯಾಂಡ್ನಲ್ಲಿರುವ ಭಾರತೀಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ನೆದರ್ಲ್ಯಾಂಡ್ನ ರಾಜ ವಿಲೆಮ್ ಮತ್ತು ರಾಣಿ ಮ್ಯಾಕ್ಸಿಮಾ ಭೇಟಿಯಾದರು. ಹೇಗ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದರು. आज 16 मई है और ये दिन एक और वजह से बहुत विशेष है. सोच रहे हैं ना? सोचिए, जरा और सोचिए. आज से 12 वर्ष पहले 2014 में 16 मई 2014 कुछ खास हुआ था. 2014 में आज के ही दिन लोकसभा चुनाव के नतीजे आए थे. दशकों बाद भारत में स्थिर और पूर्ण बहुमत वाली सरकार का बनना पक्का हुआ था. निर्माण में भी देख रहे हैं. आज भारत में जो सोलर पार्क बन रहे हैं वो विश्व के सबसे बड़े पार्क में से एक है. सबसे ऊंची और सबसे लंबी टनल्स हो, सबसे ऊंचे और लंबे ब्रिजेज हो, सबसे लंबे एक्सप्रेसवे हो, सबसे बड़े मेट्रो नेटवर्क हो, सबसे बड़े सिविल एविएशन नेटवर्क हो, सबसे बड़े इलेक्ट्रिफाइड रेल नेटवर्क हो, इनमें से अनेक आज भारत में बन रहे हैं. निर्माण में भी 5 ದೇಶಗಳ ಪೈಕಿ ಈ ಪ್ರವಾಸದಲ್ಲಿ 4 ದೇಶಗಳು ಯುರೋಪಿಯನ್ ದೇಶಗಳೇ. ನೆದರ್ಲ್ಯಾಂಡ್ಸ್ನಲ್ಲಿ ಇವತ್ತಿದ್ದಾರೆ. ಇಲ್ಲಿಂದ ಸ್ವೀಡನ್, ಅಲ್ಲಿಂದ ನಾರ್ವೆಯಿಂದ ಇಟಲಿ. ಈ ಪ್ರವಾಸ ಮುಗಿಸಿಕೊಂಡು 20ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತಕ್ಕೆ ವಾಪಸ್ ಬರ್ತಾರೆ. ಯುರೋಪಿಯನ್ ದೇಶಗಳ ಜೊತೆಗಿನ ಸಂಬಂಧ ಸುಧಾರಣೆ ಮತ್ತು ವ್ಯಾಪಾರ ವೃದ್ಧಿಗೆ ವಿಶೇಷ ಒತ್ತು ಸಿಗ್ತಾ ಇದೆ. ಯುರೋಪಿಯನ್ ಒಕ್ಕೂಟದ ಪ್ರತಿನಿಧಿಗಳು ಭಾರತಕ್ಕೆ ಬಂದರು. ದೆಹಲಿಯಲ್ಲಿ ಹಿಸ್ಟಾರಿಕಲ್ ಆದಂಥ ಒಂದು ಅಗ್ರಿಮೆಂಟಿಗೆ ಸೈನ್ ಆಯಿತು. 2 ದೇಶಗಳು ಅದನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆದವು. ಮದರ್ ಆಫ್ ಆಲ್ ಡೀಲ್ಸ್ ಅಂತ. ಈ ಡೊನಾಲ್ಡ್ ಟ್ರಂಪ್ ಕಾರಣಕ್ಕಾಗಿ ಜಾಗತೀಕರಣ ಅನ್ನೋದು ಪ್ರಪಂಚಕ್ಕೆ ಯಾಕೆ ಬಂತು, ಅದರ ಉದ್ದೇಶಗಳೇನಿದ್ವು ಅನ್ನೋದೇ ಮರ್ತೋಗಂಗಾಗ್ಬಿಟ್ಟಿದೆ. ಇಡೀ ಜಗತ್ತು ಒಂದು ಗ್ರಾಮದ ರೀತಿಯಲ್ಲಾಗಬೇಕು. ಒಂದು ಮನೆಯ ವಸ್ತುಗಳ ಇನ್ನೊಂದು ಮನೆಯಲ್ಲಿ, ಇನ್ನೊಂದು ಮನೆಯ ವಸ್ತುಗಳ ಮತ್ತೊಂದು ಮನೆಯಲ್ಲಿ ಸಿಗುವಂತಿರಬೇಕು, ವ್ಯಾಪಾರ ವೃದ್ಧಿಯಾಗಬೇಕು ಅನ್ನುವ ಉದ್ದೇಶದೊಂದಿಗೆ ಬಂದದ್ದು ಜಾಗತೀಕರಣ. ಈ ಡೊನಾಲ್ಡ್ ಟ್ರಂಪು ನೀವು ನಮ್ಮಿಂದ ಏನು ತರಿಸ್ಕೊತೀರಿ, ನಾವು ನಿಮ್ಮಿಂದ ಏನು ತರಿಸ್ಕೊತೀವಿ, ಕಡಿಮೆ ಇದ್ದರೆ ಟ್ಯಾಕ್ಸ್ ಹಾಕ್ತೀವಿ 50%, 60% ಅಂತ ಹೊರಟ ನಂತರ ಆ ಗ್ಲೋಬಲೈಸೇಷನ್ನಿನ ಉದ್ದೇಶ ಏನಿತ್ತು ಅನ್ನೋದೇ ಸೋತು ಹೋದಂಗಾಯಿತು. ಅದಾದ ನಂತರ ಒಂದು ರೀತಿ ಹೊಸ ಎರ ಶುರುವಾಗಿದೆ. ಇಂಡಿವಿಜುವಲ್ ದೇಶಗಳ ಒಕ್ಕೂಟದ ಜೊತೆಗಿನ ವ್ಯಾಪಾರವನ್ನು ವೃದ್ಧಿಸಿಕೊಳ್ಳೋದು. ಆ ಲೆಕ್ಕಾಚಾರದಲ್ಲಿ ನೋಡಿ, ಅರಬ್ ರಾಷ್ಟ್ರಗಳ ಜೊತೆಗೆ ಭಾರತದ ಸಂಬಂಧ ಈಗ ಒಂದು ಪೀಕ್ನಲ್ಲಿದೆ, ಅತ್ಯುನ್ನತ. ಅದು ಏನು ಕೆಮಿಸ್ಟ್ರಿ ಮ್ಯಾಚ್ ಆಗಿದೆಯೋ ಏನೋ ಗೊತ್ತಾಗ್ತಿಲ್ಲ. ಆ ದೇಶಗಳ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳು, ಆ ದೇಶದಲ್ಲಿ ಭಾರತೀಯ ದೇವಸ್ಥಾನಗಳನ್ನು ಕಟ್ಟಿಸ್ತಾ ಇದ್ದಾರೆ. ಭಾರತದಿಂದ ವ್ಯಾಪಾರ, ಅಲ್ಲಿನಿಂದ ವ್ಯಾಪಾರ, ಅದು ನಡೀತಾ ಇದೆ. ಮುಂದಿನ ಗುರಿ ಇರೋದು ಯುರೋಪ್. ಟೆಕ್ನಾಲಜಿ ಭಾರತಕ್ಕೆ ಬೇಕು. 140 ಕೋಟಿ ಜನಸಂಖ್ಯೆ ಇರುವಂಥ ದೊಡ್ಡ ದೇಶ, ದೊಡ್ಡ ಮಾರುಕಟ್ಟೆ. ಟೆಕ್ನಾಲಜಿ ಅವರು ಕೊಡ್ತಾ ಇದ್ದಾರೆ. ಅವರಲ್ಲಿ ಕೆಲವು ಕೊರತೆ ಇದ್ದಾವೆ. ಆ ಕೊರತೆಗಳನ್ನು ಭಾರತ ನೀಗಿಸುತ್ತೆ. ಕೃಷಿ ವಸ್ತುಗಳಾಗಿರಬಹುದು, ಕೃಷಿ ಉತ್ಪನ್ನಗಳಾಗಿರಬಹುದು, ಟೆಕ್ಸ್ಟೈಲ್ ಆಗಿರಬಹುದು, ಅವುಗಳನ್ನು ಭಾರತ ಪೂರೈಸುತ್ತೆ. ಒಂದು ವಿನ್ ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ. ನೆದರ್ಲ್ಯಾಂಡ್ನಲ್ಲಿ ಚಿಪ್ ಇಂಡಸ್ಟ್ರಿ ಬಗ್ಗೆ ಬಹಳ ಬೆಳವಣಿಗೆಯ ಸ್ಕೋಪ್ ಇದೆ. ಅದರ ಬಗೆಗಿನ ಮಾತುಕತೆಗಳು ನಡೀತಾ ಇದ್ದಾವೆ. ಭಾರತದಲ್ಲಿ ಚಿಪ್ ತಯಾರಿಕೆಗೆ
ಚಿಪ್ ಇಲ್ಲದೆ ಯಾವ ವಸ್ತು ಕೆಲಸ ಮಾಡೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಈಗ. ಅದಕ್ಕೆ ನೆದರ್ಲ್ಯಾಂಡಿನ ತಂತ್ರಜ್ಞಾನ, ಹೈಡ್ರೋಜನ್ನ ಸಪ್ಲೈ ಚೈನನ್ನು ಸುಧಾರಿಸೋದು, ಭಾರತದ ನೀರಿನ ಬಿಕ್ಕಟ್ಟನ್ನು ಪರಿಹರಿಸೋದಕ್ಕೆ ನೆದರ್ಲ್ಯಾಂಡ್ನ ಎಕ್ಸ್ಪರ್ಟ್ ಸಹಾಯ, ಎರಡೂ ಕಡೆಗಳಿಂದ ಬಲವಾದ ರಕ್ಷಣೆ ಮತ್ತು ಭದ್ರತಾ ಸಹಕಾರ, ಸಪ್ಲೈ ಚೈನು, ಅದರಲ್ಲೂ ವಿಶೇಷವಾಗಿ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಸಪ್ಲೈ ಚೈನ್ ಸುಧಾರಿಸೋದು, ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಹೆಚ್ಚಿನ ಸಹಯೋಗಕ್ಕೆ ಆದ್ಯತೆ ಕೊಡುವುದು ಈ ಭೇಟಿಯ ಉದ್ದೇಶ. 20ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ವಾಪಸ್ ಬರ್ತಾರೆ. ಬಂದ ನಂತರ ಈ ಭೇಟಿ ಒಟ್ಟಾರೆ ಸಾಧಿಸಿದ್ದೇನು ಅನ್ನೋದರ ಚರ್ಚೆ ಮಾಡೋಣ. ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ್ದಿದು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಬಹಿರಂಗ ಸಮಾವೇಶವೊಂದರಲ್ಲಿ, ಬಹಿರಂಗ ಕಾರ್ಯಕ್ರಮವೊಂದರಲ್ಲಿ ಘೋಷಣೆ ಮಾಡಿದ್ರು, ಎರಡನೆಯ ಮಗುವನ್ನು ಮಾಡಿಕೊಳ್ಳೋದಕ್ಕೆ ಜನ ಹಿಂಜರಿತಾ ಇದ್ದಾರೆ. ಮೊದಲನೆಯ ಮಗು ಹೆಣ್ಣಾಗಿದ್ದರೆ, ಇನ್ನೊಂದು ಗಂಡಾದರೆ ಆಗಲಿ ಅನ್ನುವ ಕಾರಣಕ್ಕಾಗಿ ಎರಡನೇ ಮಗುವನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಮೊದಲನೇ ಮಗು ಗಂಡಾಗ್ಬಿಟ್ರಂತೂ ಎರಡನೇ ಮಗು ಬೇಡವೇ ಬೇಡ ಅಂದ್ಬಿಡ್ತಾರೆ ಜನ. ಕುಟುಂಬಗಳಲ್ಲಿ ಒಂದೊಂದು ಮಗು ಇರೋದೇ ಜಾಸ್ತಿ ಆಗಿದೆ, ಎರಡು ಮಕ್ಕಳಿದ್ರೆ ಜಾಸ್ತಿ. ಇದೇ ರೀತಿಯಾಗಿ ಟೋಟಲ್ ಫರ್ಟಿಲಿಟಿ ರೇಟ್ ಬೀಳ್ತಾ ಹೋದರೆ ದೊಡ್ಡ ಸಮಸ್ಯೆ ರಾಜ್ಯಕ್ಕಾಗತ್ತೆ ಅಂದರು ಅವರು. ಪರಿಹಾರ ಏನು? ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಿದ್ರು, ಮೂರನೆಯ ಮಗುವನ್ನು ಮಾಡಿಕೊಂಡ್ರೆ 30,000 ರೂಪಾಯಿ ಪ್ರೋತ್ಸಾಹಧನ ಕೊಡುತ್ತೆ ರಾಜ್ಯ ಸರ್ಕಾರ. ನಾಲ್ಕನೆಯ ಮಗುವನ್ನು ಮಾಡಿಕೊಂಡ್ರೆ 40,000 ಪ್ರೋತ್ಸಾಹಧನ ಕೊಡುತ್ತೆ. ಇನ್ನೂ ಪ್ಲಾನ್ನಲ್ಲಿದೆಯಂತವ್ರಿಗೆ, ಎರಡನೇ ಮಗು ಮಾಡ್ಕೊಂಡ್ರೆ 20,000 ಕೊಟ್ಬಿಡೋಣ ಅಂತ. ಇದನ್ನೆಲ್ಲ ಯುರೋಪಿಯನ್ ರಾಷ್ಟ್ರಗಳ ಕಥೆಗಳನ್ನು ಕೇಳ್ತಾ ಇದ್ವಿ ನಾವು. ಜನಸಂಖ್ಯೆನೇ ಇಲ್ಲ ಅಂತೆ, ಹೆಚ್ಚೆಚ್ಚು ಮಕ್ಕಳನ್ನ ಹೆತ್ತರೆ ಸರ್ಕಾರನೇ ಮಕ್ಕಳನ್ನು ಸಾಕೋದಕ್ಕೆ ದುಡ್ಡು ಕೊಡುತ್ತಂತೆ ಎಲ್ಲ ಕೇಳ್ತಾ ಇದ್ವಿ. ನೋಡಿ, ಆಂಧ್ರದಲ್ಲಿ ಬಂತು. ಇದು ಚುನಾವಣಾ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಅಲ್ಲ, ಇದು ಮುಖ್ಯಮಂತ್ರಿಯೊಬ್ಬರು ಘೋಷಿಸಿರುವಂಥ ಯೋಜನೆ. ಇದು ಟೋಟಲ್ ಫರ್ಟಿಲಿಟಿ ರೇಟ್ ಬೀಳ್ತಾ ಇದೆ. ಒಂದು ಊರು, ಒಂದು ತಾಲೂಕು, ಜಿಲ್ಲೆ, ರಾಜ್ಯ ಅಥವಾ ದೇಶ ಜನಸಂಖ್ಯೆ ಮತ್ತು ಅದರ ಬ್ಯಾಲೆನ್ಸ್ ಅಬಾಧಿತವಾಗಿ ಮುಂದುವರಿಬೇಕು ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್ TFR 2.1 ಆ್ಯಂಡ್ ಅಬೋವ್ ಇರಬೇಕು. 2.1 ಅರ್ಥ ಏನು? 10 ದಂಪತಿಗಳಿದ್ದಾರೆ ಅಂದರೆ ಆ 10 ದಂಪತಿಗಳ ಪೈಕಿ ಅಟ್ಲೀಸ್ಟ್ ಒಬ್ಬ ದಂಪತಿ 3 ಮಕ್ಕಳನ್ನು ಹೊಂದಿದರೆ ಆ 10 ದಂಪತಿಯ TFR 2.1 ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? 10 ಜನ ದಂಪತಿಯನ್ನು ಒಟ್ಟಿಗೆ ಸೇರಿಸಿದ್ರೆ 9 ಜನಕ್ಕೆ ಇಬ್ಬಿಬ್ಬರು ಮಕ್ಕಳು, 10ನೆಯ ದಂಪತಿಗೆ 3 ಜನ ಮಕ್ಕಳಿದ್ದರೆ ಆ ಟೋಟಲ್ 10 ದಂಪತಿಯ TFR 2.1 ಆಗುತ್ತೆ. ಪರಿಸ್ಥಿತಿ ಹೆಂಗಾಗಿದೆ ಅಂದರೆ 10 ದಂಪತಿಯ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. 10 ದಂಪತಿಯ ಪೈಕಿ 4 ಜನರಿಗೆ ಒಂದೇ ಮಗು ಇದೆ, ಇನ್ನು 6 ಜನರಿಗೆ ಇಬ್ಬರು ಮಕ್ಕಳಿದ್ದಾರೆ. TFR ಎಷ್ಟಾಗತ್ತೆ ಅಂದರೆ 1.6 1.7 ಆಗುತ್ತೆ ಅವಾಗ. ಅದರ ಅರ್ಥ 30-35 ವರ್ಷಗಳ ನಂತರ ಆ 10 ದಂಪತಿಗಳ ಕುಟುಂಬದ ಪೈಕಿ 4-5 ಕುಟುಂಬಗಳು ಏನೋ ಶಬ್ದಗಳನ್ನು ಬಳಸ್ತಾರಲ್ಲ, ನಿರ್ವಂಶ ಹಂಗಾಗ್ತವೆ ಅಂತ. ಇದನ್ನು ರಾಜ್ಯಕ್ಕೆ ಅಪ್ಲೈ ಮಾಡಿ ನೋಡಿ ಏನಾಗುತ್ತೆ. ಆ ಎಚ್ಚರಿಕೆಯ ಕ್ರಮವನ್ನು ಚಂದ್ರಬಾಬು ನಾಯ್ಡು ಘೋಷಣೆ ಮಾಡಿದ್ರು. ಒಂದ್ಸಲ ಕೇಳಿಸ್ಕೊಳ್ಳಿ. ಘೋಷಣೆ ಮಾಡ್ತಾ ಇದ್ರೆ ನೋಡಿ, ಜನ ನಗ್ತಾ ಇದ್ರಲ್ಲಿ. ಇಟ್ಸ್ ಅ ಸೀರಿಯಸ್ ಮ್ಯಾಟರ್, ಇಲ್ಲ ಅಂತಲ್ಲ. ಮತ್ತು ಭಾಳ ಸೀರಿಯಸ್ ಆಗಿ ತಗೊಂಡು ಬನ್ನಿ 30,000 ಟ್ರೈ ಮಾಡೋಣ ಅಂತ ಎದ್ದೋಗಲಿಲ್ಲ ಯಾರು. ಜಗತ್ತಿನ 40 ದೇಶಗಳಲ್ಲಿ ಜನಸಂಖ್ಯೆ ಕುಸಿತಾ ಇದೆ. ಭಾರತ ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಚೀನಾನ ಸೈಡ್ ಹಾಕಿಬಿಟ್ಟಿದ್ದೀವಿ ನಾವು. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಈಗ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಲ್ಲ, ಪ್ರಪಂಚದಲ್ಲಿ ಪ್ರಮುಖ ದೇಶಗಳ ಪೈಕಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ನಮ್ಮದು ಅಂತ. ನಿಜ ಅದು. ಯಾಕೆ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ? ಯಾಕೆ ಅಂದರೆ ಪ್ರೊಡಕ್ಟಿವ್ ಏಜ್ನ ಜನಸಂಖ್ಯೆ ಜಾಸ್ತಿ ಇದೆ ನಮ್ಮಲ್ಲಿ. ಯುವ ಸಮುದಾಯ 30% ಮೇಲಿದೆ. ಪ್ರೊಡಕ್ಟಿವ್ ಏಜು ದುಡಿದು ಗಳಿಸಿ
ಅದೇನೋ ಅಂತಾರಲ್ಲ, ನೆಲ ಒದ್ದು ನೀರು ತೆಗೆಸಬಲ್ಲಂಥ ವಯಸ್ಸಿನ ಜನಸಂಖ್ಯೆ ಜಾಸ್ತಿ ಇದೆ ಅನ್ನುವ ಕಾರಣಕ್ಕಾಗಿ ಭಾರತ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆಯಾಗಿದೆ. ಚೀನಾದಲ್ಲಿ 20% ವೃದ್ಧರಿದ್ದಾರೆ. ಅಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ತುಂಬ ಕಠಿಣ ಕ್ರಮಗಳನ್ನು ಕೈಗೊಂಡರು. ಹೆಂಗೆ 3ನೇ ಮಗು ಆದರೆ 30,000, 4ನೇ ಮಗು ಆದರೆ 40,000 ಅಂದ್ರಲ್ಲ, ಒಂದೇ ಮಗು ಮಾಡ್ಕೊಳ್ಳಿ. ಚೀನಾ ದೊಡ್ಡ ಮಟ್ಟದಲ್ಲಿ ಆ ಪಾಲಿಸಿನ ಪುಷ್ ಮಾಡ್ತು. ಅದರ ಪರಿಣಾಮ ಏನಾಯಿತು? ಒಂದೊಂದೇ ಮಗು, ಅದು ಇದ್ರಿತ್ತು, ಇಲ್ಲದೇ ಇದ್ರಿಲ್ಲ. ಇನ್ನೊಂದೇನೋ ಕಾನ್ಸೆಪ್ಟ್ ಬಂದಿದೆ, ಡಿಂಕ್ ಫ್ಯಾಮಿಲೀಸ್ ಅಂತ ಕರೀತಾರೆ. ಡಿಂಕ್ನ ಲಾಂಗ್ ಫಾರ್ಮ್ ಏನು ಗೊತ್ತಾ? ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂತ. ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಡಬಲ್ ಇನ್ಕಮ್, ನೋ ಕಿಡ್ಸ್, ಮಕ್ಕಳಿಲ್ಲ, ಉಳಿತಾಯವೇ ಉಳಿತಾಯ ಅಂತ. ಅದೆಲ್ಲದರ ಪರಿಣಾಮ ಏನಾಗುತ್ತೆ? ಈ ಡಬಲ್ ಇನ್ಕಮ್ ನೋ ಕಿಡ್ಸ್ ಲೆಕ್ಕದಲ್ಲಿ ದುಡ್ಕೊಂಡು ಹೋದವರು ವಯಸ್ಸಾದಾಗ ಒಂದು ಅವ್ರನ್ನ ನೋಡ್ಕೊಳ್ಳೋಕೆ ಯಾರಿರ್ತಾರೆ ಅನ್ನೋ ಪ್ರಶ್ನೆ. ಇನ್ನೊಂದು, ಅವರು ಒಬ್ಬರೋ ಇಬ್ಬರೋ 3 ಜನನೋ ಮಕ್ಕಳನ್ನು ಹೆತ್ತು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದರೆ ಅವರು ದುಡಿಯುವ ವಯಸ್ಸಿಗೆ ಬಂದಾಗ ದೇಶದ ಆರ್ಥಿಕತೆ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು ಅನ್ನೋದು ಇನ್ನೊಂದು. ಚೀನಾದಲ್ಲಿ 20% ವೃದ್ಧರಾಗಿದ್ದಾರೆ. ಅದಕ್ಕಿಂತ ಸಮಸ್ಯೆ ಜಪಾನ್ನಲ್ಲಿದೆ. 30%ಅಲ್ಲಿ ಟೋಟಲ್ ಜನಸಂಖ್ಯೆಯಲ್ಲಿ 30% ವೃದ್ಧರಿದ್ದಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆತ ಹಣ ಗಳಿಸುವ ಸಾಮರ್ಥ್ಯದೊಂದಿಗೆ ನೋಡಬೇಕಾ? ಇಲ್ಲ, ಇನ್ ಪ್ರಿನ್ಸಿಪಲ್ ಹಂಗೆ ನೋಡಬಾರ್ದು, ಎಥಿಕಲಿ ಹಂಗೆ ನೋಡಬಾರ್ದು. ಬಟ್ ದೇಶದ ಆರ್ಥಿಕತೆ ಲೆಕ್ಕ ಹಾಕುವಾಗ ಈಗ ಒಂದು ಮನೆಯಲ್ಲಿ ಅವಿಭಕ್ತ ಕುಟುಂಬ ಅನ್ಕೊಳ್ಳಿ, 15 ಜನ ಇದ್ದಾರೆ. 15 ಜನರ ಪೈಕಿ 6-7 ಜನ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾ ಇದ್ರೆ ಆ ಕುಟುಂಬ ಹೆಂಗಿರುತ್ತೆ? ಇಬ್ಬರು ಮಾತ್ರ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾರೆ. ಉಳಿದವರ ಪೈಕಿ ಕೆಲವರು ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ವಯಸ್ಸಾಗಿ ಮನೇಲಿದ್ದಾರೆ, ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸೋದು ಅದು ಇದು, ಅವ್ರ ಮನೇಲಿ ಇರ್ತಾರೆ ಅನ್ನೋ ಹಂಗಿದ್ರೆ ಆ ಕುಟುಂಬ ಹೆಂಗಿರುತ್ತೆ? ಜಪಾನ್ ಮತ್ತು ಚೀನಾಗಳ ಹಂಗಾಗ್ತಾ ಇದ್ದಾವೆ. ಭಾರತ ಅವಿಭಕ್ತ ಕುಟುಂಬದಲ್ಲಿ 6-7 ಜನ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವ ಕುಟುಂಬದ ಥರ ಈಗಿದೆ. ಇದು ಕಂಟಿನ್ಯೂ ಆಗೋದಿಲ್ಲ. ಟೋಟಲ್ ಫರ್ಟಿಲಿಟಿ ರೇಷಿಯೋ 2.1 ಮೇಂಟೈನ್ ಆಗದೆ ಹೋದರೆ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗೋದಿಲ್ಲ. ಈ ಸಮಸ್ಯೆ ಜಗತ್ತಿನ 40 ದೇಶಗಳಿಗೆ ಬಂದಿದೆ. ಚೀನಾದ ಅಭಿವೃದ್ಧಿಯ ದರದಲ್ಲಿ ಕುಂಠಿತ ಆಗ್ತಾ ಇರೋದು, ಜಪಾನಿನ ಅಭಿವೃದ್ಧಿಯ ದರದಲ್ಲಿ ಕುಂಠಿತ ಆಗ್ತಾ ಇರೋದಕ್ಕೆ ಕಾರಣ ಇದು. ದುಡಿಯುವ ವರ್ಗ ಕಡಿಮೆ ಆಗಿದೆ ಅನ್ನೋದು. ಜನಸಂಖ್ಯೆಯಲ್ಲಿ ಭಾರತ ನಂಬರ್ 1. ಜನನ ಸಂಖ್ಯೆ ಕುಸಿತ ಆಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ, ಜನನ ಸಂಖ್ಯೆ ಕುಸಿತ. 90ರ ದಶಕದ ನಂತರ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯಾ ನಿಯಂತ್ರಣದ ಇಂಪ್ಯಾಕ್ಟ್ ಕಾಣೋದಕ್ಕೆ ಶುರುವಾಯಿತು. ಜನಸಂಖ್ಯಾ ನಿಯಂತ್ರಣ ಅಂತ ಶುರುವಾಗಿದ್ದು 75-76ರಲ್ಲಿ. ಅದು ಬೇರೆಯದೇ ಸ್ವರೂಪದಲ್ಲಿ ಶುರುವಾಯಿತು ಬಿಡಿ. ಸಂಜಯ್ ಗಾಂಧಿಯವರ ಕಥೆಗಳನ್ನು ಕೇಳಬೇಕು ನೀವು. ರಾಜೀವ್ ಗಾಂಧಿ ಅವರ ಸಹೋದರ ಸಂಜಯ್ ಗಾಂಧಿ ಎಮರ್ಜೆನ್ಸಿ ಅವಧಿಯಲ್ಲಿ ಯಾವುದೋ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಜನ ಸಿನಿಮಾ ನೋಡೋದಕ್ಕೆ ಸೇರ್ಕೊಂಡಿದ್ದಾರೆ ಥಿಯೇಟ್ರ್ನಲ್ಲಿ ಅಂದರೆ ಹೊರಗಡೆಯಿಂದ ಬಂದು ಥಿಯೇಟ್ರಿಗೆ ಬಾಗಿಲು ಹಾಕಿಸ್ಬಿಡ್ತಿದ್ರಂತೆ. ಒಳಗಡೆ ಇರುವ ಗಂಡಸರನ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಬಿಡೋದು. ಆಪರೇಷನ್ ಮಾಡಿಸಿ 2 ಬಾಳೆಹಣ್ಣು 2 ಸೇಬು ಹಣ್ಣು ಕೊಟ್ಟು ಕಳಿಸೋದು. ಆಪರೇಷನ್ ಮಾಡಿದ ವೈದ್ಯರುಗಳಿಗೆ ಅವರು ಎಷ್ಟು ಆಪರೇಷನ್ ಮಾಡಿದ್ದಾರೆ ಅನ್ನೋದರ ಮೇಲೆ ಪ್ರೋತ್ಸಾಹಧನ ಇತ್ತು. ರೇಡಿಯೋ ಎಲ್ಲ ಗಿಫ್ಟ್ ಕೊಡ್ತಿದ್ರಂತ ಅವ್ರಿಗೆ. ಜಾಸ್ತಿ ಆಪರೇಷನ್ ಮಾಡಿದೆಯಾ ನೀನು ತಗ, ಇದನ್ನ ತಗ, ಅದು ತಗ ಅಂತ. ಆ ಮಟ್ಟದಲ್ಲಿ ಕುಟುಂಬ ನಿಯಂತ್ರಣ ಇತ್ತು. ಕುಟುಂಬ ನಿಯಂತ್ರಣವನ್ನು ಸಾಧಿಸಿದ್ದೇವೆ. ಕೆಲವು ರಾಜ್ಯಗಳು ಅದ್ಭುತವಾಗಿ ಸಾಧಿಸಿದವು, ಉದಾಹರಣೆಗೆ ದಕ್ಷಿಣದ ರಾಜ್ಯಗಳು. ಅದರ್ವೈಸ್ ಆಂಧ್ರ ಪ್ರದೇಶ ಯಾಕೆ ಇಂಥ ಘೋಷಣೆ ಮಾಡಬೇಕಾದ ಪರಿಸ್ಥಿತಿ ಬರ್ತಿತ್ತು? ನೀವು TFR ಅಂತ ನೋಡುವಾಗ ರಾಜ್ಯವಾರು ನೋಡಬೇಕಾಗತ್ತೆ. ಗರಿಷ್ಠ 2 ಮಕ್ಕಳಾಗಿದೆ ಭಾರತೀಯ ಕುಟುಂಬಗಳಲ್ಲಿ. ಸಮುದಾಯವಾರು ಬೇರೆ ಬೇರೆ ಇದೆ. ದಟ್ ಈಸ್ ಆಲ್ ಟುಗೆದರ್ ಡಿಫರೆಂಟ್ ಸಬ್ಜೆಕ್ಟ್. 2020ರಲ್ಲಿ ವಯಸ್ಸಾದವರ ಸಂಖ್ಯೆ 10%ಗಿಂತ ಕಡಿಮೆ ಇತ್ತು. ದುಡಿಯುವ ವರ್ಗದ ಮೇಲೆ ಡಿಪೆಂಡ್ ಆಗಿರುವ ವೃದ್ಧರ ಸಂಖ್ಯೆ 10%ಗಿಂತ ಕಡಿಮೆ ಇತ್ತು 2020ಕ್ಕಿಂತ ಮುಂಚೆ. 2050ರ ವೇಳೆಗೆ ಅದು 20% ಆಗುತ್ತೆ. ಚೀನಾಕ್ಕೆ ಈಕ್ವಲ್ ಆಗ್ತೀವಿ ನಾವು.
2050ರಲ್ಲಿ ವೃದ್ಧರ ಪರ್ಸೆಂಟೇಜ್ನಲ್ಲಿ. 2067ರಲ್ಲಿ ಚೀನಾದಲ್ಲಿರುವ ವೃದ್ಧರಿಗಿಂತ ಭಾರತದಲ್ಲಿರುವ ವೃದ್ಧರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದೇ ಥರ TFR ಮುಂದುವರ್ಕೊಂಡು ಹೋದರೆ 2021ರಲ್ಲಿ 1.91% ಇತ್ತು ಭಾರತದಲ್ಲಿ ಟೋಟಲ್ ಫರ್ಟಿಲಿಟಿ ರೇಷಿಯೋ. 1.91% 2021ರಲ್ಲಿ. ಒಂದು ಸಮಾಜ ಸಮುದಾಯ ಮುಂದುವರ್ಕೊಂಡು ಹೋಗ್ಬೇಕು ಅಂದರೆ 2.1% ಇರಬೇಕು. ನಮ್ಮದು 1.9% ಇತ್ತು 2021ರಲ್ಲಿ. 2025ಕ್ಕೆ ಅದು 1.29 ಆಗಿದೆ. 1.29 ಕಂಟಿನ್ಯೂ ಹಾಕ್ಕೊಂಡು ಹೋದರೆ 2 ಶತಮಾನದಲ್ಲಿ ಒಂದು ಇಡೀ ಸಮುದಾಯನ ಹೋಗ್ಬಿಡುತ್ತೆ. 1.29 ಅಂದರೆ ಒಂದೊಂದು ದಂಪತಿಗೆ ಆ್ಯಾವರೇಜ್ 1.29 ಮಗು ಅಂತ. 10 ಜನ ದಂಪತಿಗೆ ಎಷ್ಟಾಯಿತು? 10 ಜನರ ಪೈಕಿ 8 ಜನ ಒಂದೊಂದು ಮಗುನ ಮಾಡಿಕೊಂಡ್ರು. ಇಬ್ಬರು ದಂಪತಿ ಮಾತ್ರ 2 ಮಕ್ಕಳನ್ನು ಮಾಡಿಕೊಂಡ್ರೆ 1.29 ಹೆಚ್ಚು ಕಡಿಮೆ TFR ಬರೋದು. ಈ ಕಾರಣಕ್ಕಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಯೋಜನೆಯೊಂದನ್ನು ಘೋಷಿಸಿದ್ದಾರೆ. ಅದರ ಸದುಪಯೋಗನ ಜನ ಪಡ್ಕೊಳ್ಳಿ ಅನ್ನೋದು ನಮ್ಮ ಹಾರೈಕೆ. ಬೆಳಗಾವಿಯಲ್ಲಿ ಒಂದು ವಿಚಿತ್ರ ಕೇಸು. 4,500 ಕೋಟಿ ರೂಪಾಯಿಯ ವಂಚನೆ ನಡೆದಿದೆಯಾ? ಹೌದು ಅನ್ನೋದಕ್ಕೆ ನನಗೆ ವಂಚನೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಒಬ್ಬರೂ ಇಲ್ಲ. ಅಲ್ಲಿನ ಜಿಲ್ಲಾಡಳಿತ ಮೇಲೆ ಬಿದ್ದು ಈ ಕೇಸಿನ ವಿಚಾರಣೆ ನಡೆಸ್ತಾ ಇದೆ. ಒಂದು 3,500-400 ಕೋಟಿ ರೂಪಾಯಿಯ ದಾಖಲೆಗಳು ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ. 4,500 ಕೋಟಿಯ ವಂಚನೆ ನಿಜವಾಗ್ಲೂ ಇದು ವಿ ಡೋಂಟ್ ನೋ. ಬಟ್ ಕಥೆ ಇಂಟ್ರೆಸ್ಟಿಂಗ್ ಇದೆ. ಶಿವಾನಂದ ಅಂತ ಈತನ ಹೆಸರು. ಶಿವಾನಂದ ನೀಲಣ್ಣವರ್. ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಹುಬ್ಬಳ್ಳಿ ಹತ್ರ ಉಣಕಲ್ ಅಂತ ಒಂದು ಊರು ಬರುತ್ತೆ, ವಿದ್ಯಾನಗರದಿಂದ ಮುಂದೆ. ಅಲ್ಲಿ ಅವನು. ಈತನ ತಂದೆ ಮಿಲಿಟ್ರಿಲಿದ್ದರು. ರಿಟೈರ್ಡ್ ಆದಮೇಲೆ KEBಗೆ ಜಾಬ್ ಸೇರ್ಕೊಂಡ್ರು. ಈತನ ಅಣ್ಣನಿಗೆ ಆ ಜಾಬ್ ಹೋಯಿತು ಅನುಕಂಪದ ಆಧಾರದ ಮೇಲೆ, ತಂದೆ ತೀರ್ಕೊಂಡ ಮೇಲೆ. ಇಡೀ ಕುಟುಂಬ ಉಣಕಲ್ನಿಂದ ಬೆಳಗಾವಿಗೆ ಶಿಫ್ಟ್ ಆಯಿತು. ಈ ಶಿವಾನಂದ ಆರಂಭದಲ್ಲಿ ಒಂದು ಹಾಸ್ಪಿಟಲ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದಂತೆ. ಅದಾದ ನಂತರ ಆಟೋ ಓಡಿಸೋದಕ್ಕೆ ಶುರು ಮಾಡ್ದ. ಇನ್ಕಮ್ ಸಾಲ್ತಿಲ್ಲ ಅಂದಾಗ ಈ ಗೂಡ್ಸ್ ಆಟೋಗಳಲ್ಲಿ ಐಸ್ ಕ್ರೀಮ್ ಡಬ್ಬಿ ಇಟ್ಕೋತಾರೆ ನೋಡಿ, ಜಾತ್ರೆಗಳಲ್ಲೆಲ್ಲ ಊರಿಂದ ಊರಿಗೆ ಆಟೋಗಳು ಗೂಡ್ಸ್ ಗಾಡಿಗಳು ಹೋಗ್ತವೆ. ಅಂಥ ಗಾಡಿ ಇಟ್ಕೊಂಡು ವ್ಯಾಪಾರ ಶುರು ಮಾಡ್ದ. ಅದಾದಮೇಲೆ ಸ್ವಂತ ಏನೋ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡ್ದ ಏನೋ ಹೇಳ್ತಾರೆ. ಅದಾದ ಮೇಲೆ ಈ ವ್ಯಕ್ತಿ ಒಂದು ಸ್ವಲ್ಪ ಶೇರ್ ಮಾರ್ಕೆಟಿನ ರುಚಿ ಸಿಗುತ್ತೆ. ಒಂದು 15 ಲಕ್ಷ ದುಡ್ಡಿತ್ತು, ದುಡ್ಡು ಕಳ್ಕೊಂಡ. ಆದರೆ ಇದರಲ್ಲಿ ದುಡ್ಡು ಮಾಡಬಹುದು ಅಂತ ಗೊತ್ತಾಯಿತು. ಹೀ ಸ್ಟಾರ್ಟೆಡ್ ಆ್ಯನ್ ಆ್ಯಪ್ ಅಂತೆ. ಒಂದು ಆ್ಯಪ್ ಶುರು ಮಾಡಿ, ನಿಮಗೆ ನನ್ನ ಹತ್ರ ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡ್ತೀನಿ ಅಂತ ಶುರು ಮಾಡ್ದ. ಒಳ್ಳೆ ರಿಟರ್ನ್ ಅಂದರೆ ಏನು? ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಈತ ಓಪನ್ ಆಗಿ. ವರ್ಷಕ್ಕೆ 36% ಕೊಡ್ತೀನಿ ನಾನು ರಿಟರ್ನ್ಸು ಅಂತ. ವರ್ಷಕ್ಕೆ 36%, ತಿಂಗಳಿಗೆ 3% ಆಯಿತು. ತಿಂಗಳಿಗೆ 3% ರಿಟರ್ನು ಅಲ್ರಿ. ನನಗೆ ಈ ಉಳಿತಾಯ ದುಡ್ಡಿನ ಲೆಕ್ಕಾಚಾರ ಸ್ವಲ್ಪ ಹಿಂದಿದ್ದೀನಿ ನಾನು. ಆದರೂ ನನ್ನ ಕಾಮನ್ ಸೆನ್ಸ್ ಹೇಳೋದು, ತಿಂಗಳಿಗೆ 1%ಗಿಂತ ಜಾಸ್ತಿ ಯಾರು ರಿಟರ್ನ್ ಕೊಡ್ತೀನಿ ಅಂದರೆ ಒಂದು ಸಂಶಯದ ದೃಷ್ಟಿ, ಒಂದು ಎಚ್ಚರಿಕೆಯೊಂದಿಗೆ ಹೂಡಿಕೆ ಮಾಡಬೇಕು ಅನ್ನೋದು ನನ್ನ, ದಟ್ ಈಸ್ ಹೌ ಐ ಥಿಂಕ್. 1%ಗಿಂತ ಜಾಸ್ತಿ ಇದ್ದರೆ ಅದು ಎಷ್ಟೆಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟಷ್ಟು ಸಂಶಯ ಬರಬೇಕು, ಅಷ್ಟಷ್ಟು ಎಚ್ಚರಿಕೆ ಇರಬೇಕು. 3% ನಡ್ಕೊಂಡು ಹೋಗ್ತಾ ಇತ್ತು. ಈತನ ಹತ್ರ ಹೂಡಿಕೆ ಮಾಡ್ತಿದ್ರು. ಈತ 36% ಕೊಡ್ತಾ ಬರ್ತಿದ್ದ. ಬಹಿರಂಗವಾಗಿ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಸ್. ದುಡ್ಡಿದೆಯಾ ನನ್ನ ಹತ್ರ ಕೊಡಿ, ವರ್ಷಕ್ಕೆ 36% ಕೊಡ್ತೀನಿ ನಾನು ಅಂತ. ಅದಾದ ನಂತರ ಈತ ಪಬ್ಲಿಕ್ ಫಂಕ್ಷನ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ದ. ಮನರಂಜನಾ ಕಾರ್ಯಕ್ರಮಗಳು. ಆರಂಭದಲ್ಲಿ ಮೋಟಿವೇಶ್ನಲ್ ಸ್ಪೀಕರ್ ಥರ ಅನ್ನಿಸ್ತಿದ್ದ. ಆನಂತರ ಈ ಅಬ್ಸೆಷನ್ಗೆ ಒಳಗಾದ ಸ್ಪೀಕರ್ ಅನ್ಸೋದಕ್ಕೆ ಶುರುವಾದ. 2028ಕ್ಕೆ ನಾನು CM ಆಗಲ್ಲ ಅಂತ ಕೇಳ್ತಾನಿತ್ತ. 2000 ಏನು ದೊಡ್ಡ ವಿಷಯ, ಆಗ ತೋರಿಸಲ್ಲ ನಾನು ಮುಖ್ಯಮಂತ್ರಿ ಅಂತ. ಕೇಳಿಸ್ಕೊಳ್ಳೋದು ಮಜಾ ಇದೆ. ಏನಂತೀರಿ ಇದಕ್ಕೆ? ಉಳಿದಿದ್ದೆಲ್ಲ ಬಿಡಿ, ಮೊದಲಿನೇ ಮಾತಿತ್ತಲ್ಲ, 2028ಕ್ಕೆ ಮುಖ್ಯಮಂತ್ರಿ ಆಗಲೇನು, ಚಿಟಿಕೆ ಹೊಡೆದಂಗೆ ಮುಖ್ಯಮಂತ್ರಿ ಆಗ್ತೀನಿ, 224 ಕ್ಷೇತ್ರನೂ ಗೆಲ್ತೀನಿ ಅಂತ ನಾ ವ್ಯಕ್ತಿ.
ಈ ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಂತ ಮಾತಾಡೋ ಇನ್ನೊಬ್ಬ ವ್ಯಕ್ತಿನೂ ಗೊತ್ತು ನನಗೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾನೆ, ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಯಾಕಂದರೆ ಆತ ಯಾರ್ದು ದುಡ್ಡು ತಗೊಂಡಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡಿಲ್ಲ. ಈತ ಸಾವಿರಾರು ಜನರ ಹತ್ರ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡಿರೋದು. ಮೋಸ ಮಾಡೋದನ್ನ ಇನ್ನೂ ತನಕ ಇಲ್ಲ, ಅಂಥದ್ದು ಯಾವುದೂ ಇಲ್ಲ. 36% ರಿಟರ್ನ್ಸು ಕೊಡ್ತಿದ್ದಾನಂತೆ. ಜಿಲ್ಲಾಧಿಕಾರಿಗಳ ವಿಶೇಷ ಕಳಕಳಿಯ ಮೇರೆಗೆ AC ಹೋಗಿ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಅಂದರೆ ರೇಡ್ ಮಾಡಿದ್ರು, ಸರ್ಚ್ ಮಾಡಿದ್ರು. 2 ದಿವಸ ಸರ್ಚ್ ಆಪರೇಷನ್ ಆಯಿತು. 3ನೇ ದಿವಸಕ್ಕೆ ಈತನನ್ನು ವಶಕ್ಕೆ ತಗೊಂಡಿದ್ದಾರೆ. ಯಾವ ಆರೋಪ ಅಂದರೆ RBI ಇದೊಂದು ಗೈಡ್ಲೈನ್ಸ್ ಇರುತ್ತೆ, ಇನ್ನೊಬ್ಬರ ದುಡ್ಡನ್ನು ನೀವು ಹೂಡಿಕೆ ಮಾಡ್ಕೊತಿದ್ದೀರಿ ಅಂತಂದರೆ ಸೆಬಿ ಗೈಡ್ಲೈನ್ಸ್ ಇರುತ್ತೆ, ಆ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅನ್ನುವ ಕಾರಣಕ್ಕೆ ತನಿಖೆಗೆ ಕೂತ್ಕೊಂಡಾಗ ಎಲ್ಲದಕ್ಕೂ ಓಂ ನಮಃ ಶಿವಾಯ ಅಂತಾನಂತಿ ಮನುಷ್ಯ. ಮಾತಾಡಿದ್ದೊಂದಿದೆ ನೋಡಿ, ಕೇಳಿಸ್ಕೊಳ್ಳಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಖುಷಿ ಸಿಗಲಿ. ಭಾರತ ದೇಶದ ಎಲ್ಲ ಜನರು, ಎಲ್ಲ ನಾಗರಿಕರು ಖುಷಿಯಾಗಿ ನಗರಾಂತ ಜೀವನ ಮಾಡಲಿ. ಅದು ಸತ್ಯನೋ ಸುಳ್ಳು ನಡೆದು ಗೊತ್ತಿಲ್ಲ, ನಾ ಏನಲ್ಲ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಖುಷಿ ಸಿಗಲಿ. ಭಾರತ ದೇಶದ ಎಲ್ಲ ಜನರು, ಎಲ್ಲ ನಾಗರಿಕರು ಖುಷಿಯಾಗಿ ನಗರಾಂತ ಜೀವನ ಮಾಡಲಿ. ಅದು ಸತ್ಯನೋ ಸುಳ್ಳು ನಡೆದು ಗೊತ್ತಿಲ್ಲ, ನಾ ಏನಲ್ಲ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಓಂ ನಮಃ ಶಿವಾಯ. ದುಡ್ಡಿರುತ್ತೆ, ಕಷ್ಟಪಟ್ಟು ದುಡ್ದಿರ್ತೀರಿ. ಇನ್ವೆಸ್ಟ್ ಮಾಡುವಾಗ, ಹೂಡಿಕೆ ಮಾಡುವಾಗ ಎಚ್ಚರಿಕೆ ಇರಲಿ, ಅಷ್ಟೇ ಹೇಳಬಹುದು. ಈತ ಇನ್ವೆಸ್ಟ್ಮೆಂಟ್ ಆಗಿ ತೆಗೆದುಕೊಂಡಿರುವ ಎಲ್ಲ ದುಡ್ಡು ಹೂಡಿಕೆದಾರರಿಗೆ ವಾಪಸ್ ಬರಲಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಸಣ್ಣ ಬ್ರೇಕ್ ನಂತರ ಸುವರ್ಣ ಫೋಕಸ್ ಪ್ರಸಾರ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.